ಹಲೋ CSKಗೆ ವಿಸಿಲ್ ಪಡು ಚಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ಎಷ್ಟು ಉರ್ಸ್ತಾವ್ರು ಏನ್ ನಿಮ್ ಸಂಜೆ ಸ್ಯಾಮ್ಸು ಸ್ಟಾರ್ಟಿಂಗ್ ಹೊಡೆದಿದ್ದು 5-4 1-6. ಅವ್ನು ಔಟ್ ಆದಾಗೆ ಗೊತ್ತಾಗ್ಬಿಡ್ತು ಇವ್ರ ಮನೆಗೆ ಹೋಗೋದ್ ಫಿಕ್ಸ್. ಒಬ್ರು ಕಡ್ಡಾಯ ಮಾಡಿಲ್ಲ ನಿಮ್ದು ಯಾವ್ದ ಡಮ್ಮಿ 28 ಕಮ್ಮಿ ಲೇ. ಅಲ್ಲ ಇವ್ರಿಗೆ ಅಂತ ನಾವ್ ಪಂಜಾಬ್ ನ ಸೋಲ್ಸಿದೀವಿ. ಅಲ್ಲಿ ಡೆಲ್ಲಿ ಅವರು RR ಸೋಲ್ಸವ್ರೆ. ಇಲ್ಲಿ ಇವ್ರು ಹೋಗ್ಬಿಟ್ಟು ಇವರೇ ಸೋತ್ಬಿಟ್ಟು ಬಂದವ್ರೆ. ಅದು ಅಲ್ಲದೆ ಗೆದ್ಮೇಲೆ ಇಶಾನ್ ಕಿಶನ್ ಹೆಂಗ್ ಉರ್ಸಿದ್ ಇವ್ರಿಗೆ. ಓಯ್ ಎಲ್ಲೋ ಟಿ ಶರ್ಟ್ ನೋಡಿ ಇಲ್ಲಿ ವಿಸಿಲ್ ನೋಡಿ ಮನೆಗ್ ನಡಿ, ವಿಸಿಲ್ ನೋಡಿ ಮನೆಗ್ ನಡಿ. ತೊಲಗ್ರಿ ಗೋಳೆ ಮಕ್ಳ ಮನೆಗೆ ಒಂದ್ ಪಾರ್ಸಲ್ ಕಳ್ಸಿ ನಿಸ್ಕೊಳಪ್ಪ, ಮಿಸ್ ಮಾಡ್ಬೇಡ. ಏನ್ ಪಾರ್ಸಲ್? ಹೊಸ ಕ್ಯಾಲ್ಕುಲೇಟರ್ ನಿಮ್ಗೊಂದು ಮತ್ತೆ ನಮ್ ನಾಕ್ಸು ಆ ಪಂಜಾಬ್ಗೊಂದು ಕಳ್ಸೋರೆ. ರೊಕ್ಕ ನೀವಿಬ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುತ್ಕೊಳ್ರಿ, ಯಾರ್ ಗೆದ್ರೆ ಬರ್ತೀವಿ ಯಾರು ಸೋತ್ರೆ ಬರ್ತೀವಿ ಅಂತ. ಹಲೋ ಏನ್ ಮಾಮ್ ನೆನೆ ಹಂಗೇದ್ರಿ? ಬಾರಿ ಬಾರಿ ಮಾಮ್ ಸಕ್ಕದಾಗಿದ್ರಿ ನೀವು. ಅಲ್ಲ 5 ಟ್ರಾಫಿ ಇದ್ರು ಕ್ವಾಲಿಫೈಗೋಸ್ಕರ ಯಾರಿಗ್ ಬೇಕಾದ್ರೆ ಬಕೆಟ್ ಇಟ್ಟಿದ್ದೀರಲ್ಲ ನೀವು. ಖತಮ್, ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಸಾಮಾನು ನೆನ್ನೆ ಅಲಕ್ ಬುಲಕಲ್ ಗೆದ್ದಿದ್ ನೀವು. ನಿಮ್ಗೂ ನಾ ಕ್ವಾಲಿಫೈ ಆಗ್ಬೇಕು ಅನ್ನೋ ಆಸೆ, ಅದಕ್ಕೆ ಏನೋ ಅಲಕ್ ಬುಲಕಲ್ ಗೆದ್ಬಿಟ್ಟಿದ್ದೀರಾ. ಸರ್ವಳಿಗಿಂತ ಫಾಸ್ಟ್ ಆಗಿ ಕಲರ್ ಚೇಂಜ್ ಮಾಡ್ತಿಲ್ಲ ನೀನು. ಪಂಜಾಬ್ ಅವ್ರು ಮಾಡಿ ಟ್ವೀಟ್ಗೆ ನಾವು ಅವ್ರನ್ನ ಸೋಲಿಸ್ಬಿಟ್ಟು ರಿವೆಂಜ್ ತಗೊಂಡ್ಲೇ ಬೇಕಾಗಿತ್ತು. ಅದಕ್ಕೆ ನೆನ್ನೆ ಮ್ಯಾಚ್ ಅಲ್ಲಿ ನಾವು ಅವ್ರಿಗೆ ಗಿಡ ನೆಟ್ಟಿದ್ದು. ಇನ್ನು ನಿಮ್ ಕಡೆಗೆ ಬಂದ್ರೆ ನೀವು ಫಸ್ಟ್ ಈ IPL ಸೀಸನ್ ತೊಲಗ್ಲಿ ಅಂತ ಕಾಯ್ತಾ ಇರ್ತೀವಿ ನಾವು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ ಅಂತರಲ್ಲಿ ನೀವು ಕ್ವಾಲಿಫೈ ಆಗಕ್ಕೆ ಹೆಲ್ಪ್ ಮಾಡ್ತೀವ. ಹಂಗು ಏನೋ ಲಾಲಿಪಾಪ್ ತಿನ್ನೋ ಚಿಕ್ಕ ಹುಡುಗರು ಕ್ವಾಲಿಫೈ ಆಗಿ ಆಸೆ ಪಡ್ತವ್ರೆ ಅಂತ ಹೆಲ್ಪ್ ಮಾಡಿದೀವಿ ಬಿಡು ಹೋಗ್ಲಿ. ಈ ಸಲ ಏನೋ ಕರುಣೆ ತೋರ್ಸ್ ಮಾಡಿದೀವಿ, ನೆಕ್ಸ್ಟ್ ಸಲ ಎಲ್ಲ ನಾವು ಮಾಡಲ್ಲ, ನೀವೇ ಗೆಲ್ಬೇಕು ಹೇಳಿದೀವಿ. ಅದೆಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ, ನಾವು ರೆಡಿ ಮಾಡ್ಕೊಂಡಿವಿ ಮಾವ್. ನಾವು ಕ್ವಾಲಿಫೈ ಆಗಿ GT ಸೋಲ್ಬೇಕು, ಪಂಜಾಬ್ ಇನ್ನೊಂದ್ ಮ್ಯಾಚ್ ಸೋಲ್ಬೇಕು. ಬೇರೆಯವ್ರು ಸೋಲೋದ್ ಬಿಟ್ರೆ ಫಸ್ಟ್ ನೀವು ಗೆಲ್ಲದ್ ಕಲ್ಕೊಂಡ್ರೆ 2 ಮ್ಯಾಚ್ ನ. ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಸಾಯ್ತಿರಲ್ಲೋ. ಇನ್ಮೇಲೆ ಗೆದ್ದೆ ಗೆಲ್ತೀವಪ್ಪ. ಅದು ಇವತ್ ಬೇರೆ ಮ್ಯಾಚ್ ಐತೆ, ಅದು ನಮ್ ತಲಾ ಬೇರೆ ಬರ್ತವ್ರೆ. SRH ನ ಸೋಲ್ಸ್ಬಿಟ್ಟು ಮನೆಗ್ ಕಳ್ಸದೆ ಇವತ್ತು. ನಿಮ್ ತಲಾ ಎಲ್ಲ ಬರಲ್ಲ ಬಿಡು. ಇಲ್ಲಪ್ಪ ಇವತ್ ಬಂದೇ ಬರ್ತಾರ ನಮ್ ತಲಾ. ಇಲ್ಲ ನಿಮ್ ತಲಾ ಇಷ್ಟ ಬೇಗೆಲ್ಲ ಬರಲ್ಲ. ನಿಮ್ ತಲಾ ಯಾವಾಗ ಬರ್ತಾರ ಗೊತ್ತಾ? ಮಿಸ್ ಆಗಿ ಬೈ ಮಿಸ್ಟೇಕ್ ಆಗಿ, ಇದೆಲ್ಲ 90% ಚಾನ್ಸ್ ಇಲ್ಲ. ಅಕಸ್ಮಾತ್ ಮಿಸ್ ಆಗಿ ಏನಾರು ನೀವು ಕ್ವಾಲಿಫೈ ಆಗಿ ಫೈನಲ್ ಹೋಗಿ ಕಪ್ ಎತ್ಕೊಂಡ್ಬಿಟ್ರಿ ಅನ್ಕೋ, ಅವಾಗ ಬರ್ತಾರ ನಿಮ್ ತಲಾ ಕಪ್ ಇಟ್ಕೊಳಕ್ಕೆ. ನಾನೇ ಅಪ್ಪ ಗೆಲ್ಸಿದ್ವಿ ಟೀಮ್ ನಾನು. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದ್ಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚ್ ಅಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬರ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ ಹೋಗಪ್ಪ. ಯಾಕೆ ಮಾಮ್ ನಾವ್ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಗಿತ್ಲೇ. ಅಲ್ವಾ? ಸುಮ್ನೆ ಬಿಟ್ಟು 2 ಪಾಯಿಂಟ್ಸ್ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಹಿಸ್ಟ್ರಿ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡ್ ಕಳ್ಸೋರು. ನಾನೀಗ ನೆನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ? ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರ್ ತಿಕ್ಕಾವಡಿಯೋದ್ ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಳು ಅವ್ರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಿ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ ಇನ್ನೂ ಮ್ಯಾಚಸ್ ಐತೆ ಬಂದೇ ಬರ್ತೀವಿ ಅಂತ ಕನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ ಇರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವ್ ಅಂಕಲ್ ಮಕ್ಳು ಯಾರಿಗ್ ಸಪೋರ್ಟ್ ಮಾಡ್ಬೇಕಂತ. ಏನಪ್ಪ ಕಾಕ್ 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 ಕೋಲ್ಕತ್ತಾ. IPL ಇನ್ನ ಸ್ಟಾರ್ಟೇ ಆಗಿಲ್ಲ, ನಮ್ಗೆ ಟ್ರೋಲ್ ಮಾಡ್ತಾರೆ. ಇವಾಗ ನಾವ್ ನೋಡಿ ಹೆಂಗ್ ಕೊಡಿದೀವಿ, ಟ್ರೋಲ್ ಮೇಲ್ ಟ್ರೋಲು ಕೊಡ್ತಾ ಇರ್ತೀವಿ, ವೀಸ್ಕಂತ ಇರ್ಬೇಕಷ್ಟೇ. ನಮ್ಮವ್ರು ವಿರಾಟ್ ಕೊಹ್ಲಿ ಕ್ಯಾಶ್ ಬಿಡಿಲ್ಲ ಅಂದ್ರೆ ನಮ್ದೇ ಮ್ಯಾಚ್. ಆ ಸೋತ್ ಮೇಲೆಲ್ಲ ಹಂಗೆ ಹೇಳೋದು. ಅದ್ ಬಿಡ ಚೆನ್ನೈ ಕುಟ್ಟಿ ಇಲ್ಲಿ. ಹಲೋ ಏನಪ್ಪ CSK ಹೆಂಗಿತ್ತು ನಮ್ ಬಾಸ್ ಹೊಡೆದಿದ್ ಸೆಂಚುರಿ. ನನ್ ಮಕ್ಳು ಕ್ಲೀನ್ ಆಗಿ ಫೀಲ್ಡಿಂಗ್ ಮಾಡಿ ನಿಮ್ ಸೆಂಚುರಿನೂ ಬರ್ತಾ ಇರಲಿಲ್ಲ, ಮ್ಯಾಚ್ ಗೆಲ್ತಾ ಇರ್ಲಿಲ್ಲ. ಅಲ್ಲ ನಮ್ ಬಾಸ್ ಸೆಂಚುರಿ ಹೊಡೆದಿದ್ KKR ಮೇಲೆ, ಆದ್ರೆ ಬರ್ನಿಂಗ್ಸ್ ಮೇಲೆ ಯಾಕೆ ನಿಮ್ಮಿಂದ ಬರ್ತೈತೆ? ಪರವಾಗಿಲ್ಲ, ಅದು ನನಗೆ ಗೊತ್ತಿಲ್ವಾ. ಲೈವ್ ಸ್ಕ್ರಿಪ್ಟ್ ಕಳಿಸ್ತೀನಿ, ಜಗ್ಗೇಶ್ ಒಂದ್ ಫಿಲಮ್ ಅಲ್ಲಿ ಮಾಡ್ತಾನಲ್ಲ ಆ ತರ ತಣ್ಣಗ್ ಮಾಡ್ಕೊಳ್ರಿ.
ಅದ್ ಯಾವ್ದೋ ಒಂದೇ ಒಂದ್ ಸೆಂಚುರಿ ನಡೆಯಲಿ. ನಮ್ ಟೀಮ್ ಅವ್ರಾಗ್ಲೇ 2 ಸೆಂಚುರಿ ಹೊಡೆದವ್ರೆ. ಅಲ್ಲ, ಮುಂಬೈ ಅವರು 3 ಸೆಂಚುರಿ ಹೊಡೆದವ್ರಪ್ಪ. ಅದೇ ಟೇಬಲ್ ಗೊತ್ತಲ್ಲ, ಟೇಬಲ್ ಟಾಪ್ ಅಲ್ಲಿ ಯಾರು ಹೇಳು? ಬತ್ತೇ ಮಾರಿ, ನಾವು ಟೇಬಲ್ ಟಾಪ್ ಅಲ್ಲಿ ಬಂದೇ ಬತ್ತೀವಿ. ಬರೀರಂತೆ ಫಸ್ಟ್ ಅದ್ ಕಳಿಸ್ತೀನಿ, ಫಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ರಪ್ಪ. ಏನ್ ಕಳಿಸ್ತೀಯ, ಏನ್ ಮಾಡ್ಬೇಕು? ಅದೇ ಐಸ್ ಕ್ಯೂಬ್ ಕಳಿಸ್ತೀನಿ, ಜಗ್ಗೇಶ್ ತರ ಗೊತ್ತಲ್ಲ. ಹಲೋ, ಗೊತ್ತ ಬಿಡ, ಸೋತಿದೀವಿ. ಏನ್ ಮಾಮ್, ಎಲ್ಲರೂ ಕಮ್ ಬ್ಯಾಕ್ ಮಾಡ್ರಿ, ನೀವು ರಿವರ್ಸ್ ಬ್ಯಾಕ್ ಮಾಡ್ತಾ ಇದೀರಾ. ನಾವು ಸೋಲ್ಸ್ ಕಲ್ಸಿರೋ ಟೀಮ್ ಜೊತೆ ಸೋತೋದ್ರಲ್ಲೋ. ಅದ್ರಲ್ಲ ಏನಪ್ಪ ನಿಮ್ ಗಾಯಕ್ವಾಡು ಇಡೀ ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ. ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲ, ಸೋಲೋದ್ ನೋಡಿದೀನಿ. ನೀವ್ ಒಂಥರ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಸೋಲ್ತೀರಪ್ಪ. ಆದ್ರೂ ಬಿಟ್ಟಿಲ್ಲ, ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ. ಟಫ್ ಕಾಂಪಿಟೇಷನ್, ಸಾಮಾನ್ ಕಾಂಪಿಟೇಷನ್ ಕೊಟ್ಟಿದೀರಾ. 16 ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬಿಟ್ಟು ಮನೆಗೆ ಹೋಗೋರು ಅವರು. ಕಾಂಪಿಟೇಷನ್ ಅಂದ್ರೆ ಏನ್ ಗೊತ್ತಾ? ನಿಮ್ದಾದ್ಮೇಲೆ ಆಯ್ತಲ್ಲ ಲಕ್ನೋ KKR, ಒಬ್ಬ ಬಾಲರ್ ಮೊಹಮ್ಮದ್ ಶಮಿ ಸೋಲ್ತಿರೋ ಮ್ಯಾಚ್ ನ ಲಾಸ್ಟ್ 6 ಹೊಡ್ಬಿಟ್ಟು ಟೈ ಮಾಡ್ದ. ಅದು ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ. ಅದು ಮಸ್ತ್ ಅಲ್ಲೇ. ಏನ್ ಹೇಳ, ಕಷ್ಟಪಟ್ಟ ಅವ್ನು ಟೈ ಮಾಡ್ಕೊಟ್ಟ. ಈ LST ಡೇಟ್ ಅನ್ ಮಕ್ಳು ಸೂಪರ್ ಓವರ್ ಅಲ್ಲಿ ಸುನಿಲ್ ನಾರಾಯಣ್ ಬಾಲಿಂಗ್ ಮಾಡ್ದ ಅಂತ ಗೊತ್ತಿದ್ರು 4 ಅನ್ನ ಬಿಟ್ಟವ್ರೆ. ಇನ್ನೇನು ಋತುರಾಜ್ ಗಾಯಕ್ವಾಡ್ನ ಕಳಿಸ್ಬೇಕಾಗಿತ್ತಾ? ನನಗಿದ್ರ ಒಂಥರ ಸಂತೋಷ. ನಾನ್ ಏನಂದೆ, KKR ಬೇಕಾದ್ರೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಪ್ಲೇ ಆಫ್ ಬಂದ್ಬಿಡ್ತಾರೆ, ನೀವು ಬರಲ್ಲ. ಹಲೋ ಮುಂಬೈ, ಓಡ ಮನೆಗೆ ಓಡೋ. ನೀವ್ ಮೋಸ ಮಾಡಿದಿರಲ್ಲಿ. ನಾವೇನ್ ಮೋಸ ಮಾಡಿದೀವಿ? ಕೃಣಾಲ್ ಪಾಂಡ್ಯನ ಭುವಿನ ಬಾಲರ್ ಅಂತ ತಾನೇ ಹಾಕೊಂಡಿರೋದ್ ನೀವು. ನಮ್ ಕಡೆ ಹಂಗೆ ಮಾಮ್, ಟೈಮ್ ಬಂದಾಗ ಎಲ್ಲಾರು ಆಡ್ತಾರೆ. ಮತ್ತ ರಮಾರೇಶ್ ಆಡ್ತಾನೆ ಇಲ್ಲ. ಮೂಲೆ ಜಿತೇಶ್ ಶರ್ಮಾ ವಾಪಸ್ ಫಾರ್ಮ್ ಬತ್ತವನೇ, ಬ್ಲಾಕ್ ಡ್ರ್ಯಾಗನ್ ಬರ್ತಾ ಇಲ್ಲ. ಅವನೇನ ನಾವು ಔಟ್ ಮಾಡಿಲ್ಲ ಅಂದ್ರೆ ಈ ಮ್ಯಾಚ್ ನಿಮ್ಗೆ ಲಾಲಿಪಾಪ್ ಇಕ್ಸಿರೋನು. ನಿಮ್ಗೆಲ್ಲ ನಂಗೆ ಉರ್ಸಕ್ ಇಷ್ಟನೂ ಇಲ್ಲ. ಅದೆಲ್ಲಿ ಚೆನ್ನೈ ಕುಟ್ಟಿ ಎಲ್ಲೋಯ್ತು? ಚೆನ್ನೈ ಕುಟ್ಟಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತೇಡಿ ಪುಡಿಚೆ ಹೋಟೆಲ್ ಕ್ಯಾ ಹಾಲು ಪಾಜಿ, ಬಲ್ಲೆ ಬಲ್ಲೆ. ನಿಮ್ಮ ಅವ್ವಂತು ಯಾಕೆ ಮರಿ, ಏನಾಯ್ತು? ನಿಮ್ ಹೆಸರು ಪಂಜಾಬ್ ಕಿಂಗ್ಸ್ ಅಲ್ಲ, ತೂತ್ ಕಿಂಗ್ಸ್ ಅಂತ ಇಟ್ಕೊಂಡ್ಬಿಡ್ರಿ ನೀವು. ನಮ್ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಮೇಗಡೆಯಿಂದ ಒಂದ್ ಸೈಕಲ್ ಹೆಸರು ಅವನೇ ಕ್ಯಾಚ್ ಹಿಡಿತವನೆ. ನೀವು 5 ಕ್ಯಾಚ್ ಬಿಡ್ತಾ ಇದ್ದೀರಾ ಒಂದ್ ಮ್ಯಾಚ್ ಅಲ್ಲಿ. ಯಾರ ಕಣ್ಣಾಕ್ಬಿಟ್ಟವ್ರೆ ಮಾಮ್, ಕಂಟಿನ್ಯೂಸ್ ಆಗಿ ಸೋಲ್ತಾ ಇದೀವಿ. ಕಣ್ಣೆಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಲ ಹಾಕೊಂಡಿರ ಚಪ್ರಿಗಳ. ಅದ್ ಯಾವ್ದೋ ಒಂದ್ ತುಕಾಲಿ ಟ್ವೀಟ್ ಮಾಡುದ್ರಿ, ಅವಾಗಿಂದ ಸರಿ ಹೊಡ್ಸ್ಕೊಂತಿದೀರ ಎಲ್ಲಾ ಮ್ಯಾಚ್. ನಾನ್ ಏನೋ ಕನ್ಸ್ಕೊಂಡಿದ್ದೆ, ಇವತ್ತು ಪಂಜಾಬ್ ಗೆಲ್ತಾರೆ, ನಾವು ಟಾಪ್ 4 ಹೋಗೋ ಆರಾಮಾಗಿ ಆಟ ಆಡೋಣ. ಆದ್ರೆ ನೀವು ಇಲ್ಲ, ನೀವು SRH ನ ಕಳಿಸ್ಬೇಕು, RCB ಟಾಪ್ 1 2 ಕಳಿಸ್ಬೇಕು. ಕಳ್ಸ್ರಿ, ನೆಕ್ಸ್ಟ್ ನಿಮ್ಗೆ ಇಡ ಹೊಡಿತಾರ ಅವರು. ಮೊದ್ಲೇ ಟ್ವೀಟ್ ಬೇರೆ ಮಾಡಿದೀರಾ, ಬಕ್ಸಿ ಹೊಡಿತಾರೆ. ನಮ್ದವ್ರ ನಾವ್ ಹೆಂಗ ನೋಡ್ಕೊಂತೀವಿ, ನೀವ್ ನೋಡ್ಕೊಂಡ್ರ. ನೀವ್ ಫಸ್ಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬಿಡ್ರಲ್ಲಿ. ಶಿಷ್ಯ ಇವಾಗ ನನ್ ಬುಡಕ್ಕೆ ಬತ್ತವನಲ್ಲ, ಬ್ಯಾಕ್ ಅಲ್ಲಿ ದಮ್ಮೇಲೆ ಸ್ವಂತ ಟ್ಯಾಲೆಂಟ್ ಇದೆ, ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಬರ್ರ ಮೇಲಕ್ಕೆ. ನಾವ್ ನೋಡ್ಕೊಂತೀವಿ. ಫಸ್ಟ್ ಕ್ಯಾಚ್ ಆಡ್ರಲ್ಲಿ, ಕ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಫಸ್ಟ್. ಅದಕ್ಕೆ ಪಾಯಿಂಟ್ ಟೇಬಲ್ ಅಲ್ಲಿ ಸೆಕೆಂಡ್ ಇರೋದ್ ನಾವು. ಆಡ್ಕೊಂಡ್ರಿ ನಾವು ಬತ್ತೀವಿ. ಆಮೇಲೆ ತಲಾ ಮಚ್ಚ, ಇವತ್ತು RCB MI ಮ್ಯಾಚ್ ಗೊತ್ತು. ನಿನ್ ಪ್ರಕಾರ ಇವತ್ತು ಟಾಸ್ ಯಾರು ಗೆಲ್ಬೋದು? ನನ್ ಪ್ರಕಾರ ಮಚ್ಚ, ಲಾಸ್ಟ್ ಟೈಮ್ RCB GT ಆದಾಗ GT ಟಾಸ್ ಗೆದ್ದಿತ್ತು. ಆದ್ರೆ ಈ ಸಲ ಪಕ್ಕ RCB ಇಲ್ಲ MI, ಅದೆರಡರಲ್ಲಿ ಯಾವ್ದಾರು ಒಂದು ಟಾಸ್ ಗೆಲ್ಲುತ್ತೆ ಮಚ್ಚ. ಆದಾಗ ಅದೆರಡರಲ್ಲೇ ಕಣ ಗೆಲ್ಲೋದು. ಗೊತ್ತಿದ್ರು ಎಂತ ಕೇಳ್ತಿದ್ಯಾ ಮತ್ತೆ? ಸರಿ ಆಯ್ತು ಬಿಡು, ಹೋಗ್ಲಿ. ಮ್ಯಾಚ್ ಯಾರು ಗೆಲ್ಬೋದು ಮಚ್ಚ ಇವತ್ತು? ಮಚ್ಚ ಇವತ್ ಮ್ಯಾಚ್ ಲಾಸ್ಟ್ ಟೈಮ್ RCB GT ಆಡಿದಾಗ GT ಗೆದ್ದಿತ್ತು. ಈ ಸಲ ಪಕ್ಕ RCB ಗೆಲ್ಲುತ್ತೆ ಮಚ್ಚ. ಪಕ್ಕ RCB ನಾ? ಹೂ ಮಚ್ಚ, ಪಕ್ಕ RCB. ಹಂಗಾರೆ 500 ರೂಪಾಯಿ ಹಾಕ್ಬಿಡು RCB ಮೇಲೆ. ಹೂ ಮಚ್ಚ, ಹಾಕ್ಬಿಡು. ಓಕೆ. ಆದ್ರೆ ಏನಾದ್ರೆ RCB ಗೆಲ್ಲಿಲ್ಲ ಅಂದ್ರೆ MI ಗೆಲ್ಲುತ್ತೆ ಮಚ್ಚ. ಅಣ್ಣ ಹೊಟ್ಟೆ ಅನ್ನ ತಿಂತಾರ, 7 ತಿಂತಾರ ಅಣ್ಣ ಇವರು. ಏನ್ ಮರಿ, ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ. ಆದ್ರೆ ಮ್ಯಾಚ್ ಅಲ್ಲ, ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ನಿಮ್ ಬಾಸ್ ತೀರಿ ಹಂಗ್ ಡಕ್ಔಟ್ ಆಗ್ಬಿಟ್ರು. ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದ್ ಔಟ್ ಆಡ್ತವ್ರೆ, ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ? ಹೌದ್, ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದಿದೀವಿ, ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ. ಏನ್ ಕಿತ್ತಾಕೊಂಡ್ಬಿಟ್ರಿ? ಪಾಯಿಂಟ್ ಟೇಬಲ್ ಅಲ್ಲಿ 6 ಇಂದ 7 ಹೋಗ್ತೀರಾ, 7 ಇಂದ 6 ಬರ್ತೀರಾ. ಪಾಯಿಂಟ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು, ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮಗೂ ನಿಮ್ಗೂ 3 ಡಿಫ್ರೆನ್ಸ್. ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು, ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ.
ಏನೋ ನಿಮ್ ಬ್ರಹ್ಮಾರ ಶಫಾಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ, ಏನಕ್ಕೆ ತೆಗಿಬೇಕೋ ಲಾಸ್ಟ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ. ನಿಮ್ಮ ಏ ಅದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀವಿ. ಅದೆಲ್ಲ ಗ್ಯಾಪ್ ನಿನ್ ಮತ್ತೆ ಅಷ್ಟ್ ಭಯ ಇರ್ಲಿ. ಈ ಸಲ ಕಪ್ CSK ಹೊಡೆಯೋದು ಏನಂತೀಯ? ಲವಡ ಕೊಡ್ತೀವಿ ನಾವು, ಲವಡ ಹೋಗ್ಬಿಟ್ರಿ ಮತ್ತೆ ಹಿಡ್ಕಂಡ್ರಿ. ನಂದೊಬ್ಬಂದೆ ಸಾಕ ಟೀಮ್ ಅವ್ರದೆಲ್ಲ ಕೊಡಿಸ್ಲಾ.